ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡೋದರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿದ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾದು ಕಾಪಾಡಿ ಈ ನೂತನ ದಿನ ನೋಡುವಂಥ ಕೃಪೆ ಮಾಡೋಕ್ಕಾಗಿ ತಂದೆ ದೇವ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿದ ಮಕ್ಕಳೇ, ಈ ಮುಂಜಾನೆಯಲ್ಲಿ ದೇವರು ಒಂದು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಪರಮೋಚ್ಚ ನಾಳೆಯ ಒಪ್ಪಿಸಿಬಿಡು. ಆಮೀನ್, ಅಲ್ಲೆಲ್ಲ ಹೌದು. ಪ್ರತಿ ಮಕ್ಕಳೇ, ಇದಕ್ಕೆ ಆಧಾರವಾಗಿ ದಾವೀದನು ಬರೆದ ಕೀರ್ತನೆ 7ನೇ ಅಧ್ಯಾಯ 17ನೇ ವಚನ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ನೋಡಿ, ಯೆಹೋವನು ಮಾಡಿದ ನ್ಯಾಯವಾದ ತೀರ್ಪಿಗಾಗಿ ನಾನು ಆತನನ್ನು ಕೊಂಡಾಡುವೆನು. ಪರಾತ್ಮರ ದೇವರನಾದ ಯೆಹೋವನ ನಾಮವನ್ನು ಸಂಕೀರ್ತಿಸುವೆನು. ಆಮೇನ್, ಅಲ್ಲೆಲ್ಲವೇ ಹೌದು. ಪ್ರತಿ ಮಕ್ಕಳೇ, ದೇವ್ರ ವಾಕ್ಯದಲ್ಲಿ ಹೇಳುತ್ತದೆ, ದೇವರು ಕುಗ್ಗಿಸಿದವರಿಗೆ ನ್ಯಾಯ ನೀಡುತ್ತಾನೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರತಿ ಮಕ್ಕಳೇ, ಅನ್ಯಾಯಗೊಳಗಾದವರು ನ್ಯಾಯಾಲಯದ ಮೊರೆ ಹೋಗುತ್ತಾರೆ, ಆದರೆ ಅಲ್ಲಿ ಸುಳ್ಳು ಸಾಕ್ಷಿ ನಿಮಿತ್ತ ಅನ್ಯಾಯಕ್ಕೆ ಜಯವಾದರೆ ಹೇಗೆ ಎಂಬುದಾಗಿ. ನಮ್ಮ ಸುತ್ತಮುತ್ತಲೂ ಅನ್ಯಾಯದ ಪರವಾಗಿ ನಿಮಿತ್ತ ಅನ್ಯಾಯಕ್ಕಾಗಿ ಜಯವಾದರೆ ಹೇಗೆ ಎಂಬುದಾಗಿ. ನಮ್ಮ ಸುತ್ತಮುತ್ತ ಅನ್ಯಾಯವಾದ ಪರವಾಗಿ ತೀರ್ಪು ನೀಡಿರುವ ಉದಾಹರಣೆಗಳು ಇಲ್ಲದಿದ್ದೆಲ್ಲ ಶುಭ ವಾರ್ತೆ ಎಂದರೆ ಮುಂದೊಂದು ದಿನ ಎಂಬುದಾಗಿ ನೋಡ್ತೀವಿ. ಇಲ್ಲಿ ನೋಡ್ತೀವಿ ಪ್ರತಿ ಮಕ್ಕಳೇ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದವರಿಗೆ ನ್ಯಾಯವಾಗಿ ತೀರ್ಪು ಕೊಡುತ್ತಾನೆ ಎಂಬುದಾಗಿ ವಚನ 1ರಿಂದ 5ರಲ್ಲಿ ನಾವು ನೋಡ್ತೀವಿ ಪ್ರತಿ ಮಕ್ಕಳು. ಈ ಕೀರ್ತನೆಯಲ್ಲಿ ಸೌಲನು ಅರಸನಾಗಿದ್ದಾನೆ. ದಾವೀದನು ಅವನಿಗೆ ನಂಬಿಕೆ ನಿಷ್ಠೆಯಿಂದ ನಡೆದುಕೊಂಡಿದ್ದರೂ ಹೊಟ್ಟೆ ಕಿಚ್ಚಿನಿಂದಾಗಿ ಸೌಲನು ದಾವೀದನ ಬೆನ್ನಟ್ಟಿದ್ದನು ಎಂಬುದಾಗಿ ನೋಡ್ತೀವಿ. ನಿಷ್ಠೆಯಿಂದ ನಡೆದುಕೊಂಡಿದ್ದರೂ ಹೊಟ್ಟೆ ಕಿಚ್ಚಿನಿಂದಾಗಿ ಎಂಬುದಾಗಿ ನೋಡ್ತೀವಿ. ದಾವೀದನು ಶೂರನಾದರೂ ದೇವರಿಂದ ಅಭಿಷೇಕ ಹೊಂದಿದ ಸೌಲನ ಮೇಲೆ ಕೈ ಎತ್ತಲು ಮನಸ್ಸು ಮಾಡಲಿಲ್ಲ. ಬದಲಿಗೆ ಸಿಂಹದಂತೆ ಮೇಲೆ ಬೀಳುತ್ತಿರುವ ಶತ್ರುಗಳಿಂದ ಮನಸ್ಸು ಸುಳ್ಳು ದೂಷಣೆ ಮಾಡುವುದರಿಂದ ನಿಷ್ಠೇಕರಣ ವೈರಿಗಳಿಂದ ತನ್ನನ್ನು ಬಿಡಿಸಬೇಕೆಂದು ಸುಳ್ಳು ಎಂಬುದಾಗಿ ನೋಡ್ತೇವೆ. ಹೊತ್ತು ಪ್ರತಿ ಮಕ್ಕಳೇ, ಇಲ್ಲಿ ಸೌಲ ಮತ್ತು ದಾನಿಯೇಲನ ಬಗ್ಗೆ ನೋಡ್ತೀವಿ. ಆತ ಸುಳ್ಳು ಹೇಳ್ತಿದ್ದ, ಆದರೂ ಕೂಡ ದೇವರು ದಾವೀದನ ಯಾವ ರೀತಿಯಲ್ಲಿ ಜಯ ಕೊಟ್ಟಿದ್ದಾರೆ ಎಂಬುದನ್ನು ನೋಡ್ತೀವಿ. ಅಲ್ಲಿ ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದರೆ, ಕುಮಾರನಾದ ಯೇಸು ಕ್ರಿಸ್ತನು ಧಾರ್ಮಿಕ ನಾಯಕರು ನಿರಂತರವಾಗಿ ದ್ವೇಷಿಸಿದ್ದರು, ಆದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ ಎಂದು ಬೋಧಿಸಿದ ಯೇಸು ಶಿಲುಬೆ ಮೇಲೆ ತಂದೆ ಅವರನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿದ ಎಂಬುದು. ಹೌದು ಪ್ರತಿ ಮಕ್ಕಳು, ದೇವರು ಎಷ್ಟು ಒಳ್ಳೆಯವರು. ಎಷ್ಟೇ ಹಿಂಸೆ ಕೊಟ್ಟರು ಕೂಡ ದೇವರು ಅವರನ್ನು ಕ್ಷಮಿಸು ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಹೌದು ಪ್ರತಿ ಮಕ್ಕಳು, ಅದೇ ಥರ 6ನೇ ವಚನ 10ನೇ ವಚನವನ್ನು ನೋಡೋದಾದರೆ, ಅಲ್ಲಿ ದಾವೀದನು ತನ್ನನ್ನು ದೇವರ ನ್ಯಾಯ ಸಭೆಯಲ್ಲಿರುವಂತೆ ಪ್ರೀತಿಸಿಕೊಡುತ್ತಾನೆ. ಅಲ್ಲಿ ಸುಳ್ಳು ಸಾಕ್ಷಿಗಳಿಗೆ ಸ್ಥಳವಿಲ್ಲ, ಯಾಕಂದರೆ ನೀತಿ ಸ್ವರೂಪನಾದ ದೇವರು ಹೃದಯಗಳನ್ನು ಶೋಧಿಸುತ್ತಾನೆ ಎಂಬುದನ್ನು ನೋಡ್ತೀವಿ. ಆಗ ಆತನು ಯಥಾರ್ಥನೆಂದು ಸಬಿತುಗಳೆಂದು ಎನ್ನುವುದು ಅವನ ಭರವಸೆ. ಅದೇ ಥರ 11-13 ನೋಡೋದಾದರೆ, ದೇವರ ತೀರ್ಪು ಹಾಗೂ ಆತನು ದೃಷ್ಟಿಗೆ ವಿಧಿಸುವ ಶಿಕ್ಷೆ ಕುರಿತು ಹೇಳುತ್ತದೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರತಿ ಮಕ್ಕಳಿಗೆ, ಕೀರ್ತನೆ ನೋಡೋದಾದರೆ ದೇವರು ನ್ಯಾಯ ತೀರ್ಪನ್ನು ಕೊಡೋರಾಗಿದ್ದಾರೆ. ಮತ್ತು ಒಳ್ಳೆಯ ಮಾರ್ಗದಲ್ಲಿ ನೀವು ನಡೀರಿ. ದಾವೀದನು ತನ್ನ ವೈರಿಗಳಿಗಾಗುವ ಶಿಕ್ಷೆ ಕುರಿತು ಮಾತನಾಡುತ್ತಾನೆ ಮತ್ತು ದೇವರು ನ್ಯಾಯವಾದ ತೀರ್ಪು ಮಾಡಿದನೆಂದು ಆತನನ್ನು ಕೊಂಡಾಡುತ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ನೋಡೋದಾದರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ವೈರಿಗಳನ್ನು ಪ್ರೀತಿಸಲಿ, ನಿಮ್ಮನ್ನು ಹಿಂಸೆ ಪಡೆಯೋಸ್ಕೋಸ್ಕರ ಪ್ರಾರ್ಥಿಸಲಿ ಎಂಬುದಾಗಿ ಮತ್ತೇನು ಬರೆದ ಸುವಾರ್ತೆ 5ನೇ ಅಧ್ಯಾಯ 44 ಹೇಳ್ತದೆ. ಹೌದು ಪ್ರತಿ ಮಕ್ಕಳು, ನಮಗೋಸ್ಕರ ಹಿಂಸೆ ಮಾಡೋರಿಗೆ ನಾವು ಅವ್ರಿಗಾಗಿ ಪ್ರಾರ್ಥಿಸಬೇಕು. ದೇವರೇ ನನಗೆ ಮಾಡ್ತಾರೆ, ನನಗೆ ಮೋಸ ಮಾಡ್ತಾರೆ, ಆದರೆ ಅವ್ರಿಗಾಗಿ ನಾನು ಪ್ರಾರ್ಥಿಸ್ತೀನಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ದೇವರು ಸಂತೋಷ ಹೊಡ್ತಾರೆ. ಪ್ರೀತಿದ ಮಕ್ಕಳೇ, ನಮ್ಮ ನ್ಯಾಯವನ್ನು ಯಾವ ಇದರಲ್ಲಿದ್ದರೂ ಕೂಡ ದೇವರು ಜಯ ಕೊಡ್ತಾರೆ. ದಾವೀದನ ಹಾಗೆ ಪ್ರೀತಿದ ಮಕ್ಕಳು, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಲಿ. ಪ್ರಾರ್ಥನೆ ಮಾಡೋಣ, ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೇ ಮಹೋನ್ನತ ದೇವರು, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ನೂತನ ದಿನ ನೋಡುತ್ತೆ ಕೃಪೆ ಮಾಡಿದಪ್ಪ. ಹೌದು ಸಪ್ಪ, ನ್ಯಾಯವಾಗಿ ನೀವು ನಡೆಸುವಂಥ ದೇವರು ಪ್ರತಿಯೊಬ್ಬರನ್ನು ನಿಮ್ಮಂತೆ ನೀವು ಪ್ರೀತಿಸಲಿ ಎಂಬುದಾಗಿ ಹೇಳುವಾಗೆ ಪ್ರತಿಯೊಬ್ಬರು ಪ್ರೀತಿಯಿಂದ ಜೀವಿಸುವಂತೆ ಮಾಡು. ಈ ವಾಕ್ಯ ಕೊಟ್ಟಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬಿಡ್ತೇನೆ, ಜೀವ ತಂದೆ, ಆಮೇನ್. ಮೇ ಗಾಡ್ ಬ್ಲೆಸ್ ಯು.